ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಮತ್ತು ಉನ್ನತ ಶಿಕ್ಷಣದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಿಮ್ಮ ಜಾತಕದಲ್ಲಿ ಪ್ರಾಥಮಿಕ ಶಿಕ್ಷಣ ಯೋಗ, ಪ್ರೌಢ ಶಿಕ್ಷಣ ಯೋಗ ಮತ್ತೆ ಉನ್ನತ ಶಿಕ್ಷಣ ಯೋಗ ಅಂದ್ರೆ ಎಜುಕೇಶನ್ ಯಾವ ತರನಾಗಿ ಇರ್ತದೆ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ಶಿಕ್ಷಣದ ಯೋಗ ಯಾವ ತರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಕುಂಡಲಿಯಲ್ಲಿ 2ನೇ ಮನೆ, 4ನೇ ಮನೆ, 5ನೇ ಮನೆ, 9ನೇ ಮನೆಯನ್ನು ನಾವು ಎಜುಕೇಶನ್ ಸಂಬಂಧಿತವಾಗಿ ನೋಡ್ತೀವಿ. 2ನೇ ಮನೆ, 4ನೇ ಮನೆ, 5ನೇ ಮನೆ, 9ನೇ ಮನೆಯನ್ನ ನಾವು ಶಿಕ್ಷಣದ ಬಗ್ಗೆ ತಿಳ್ಕೊತೀವಿ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇಲ್ಲಿ 2ನೇ ಮನೆ, 4ನೇ ಮನೆ, 5ನೇ ಮನೆ, 9ನೇ ಮನೆ, ಇಷ್ಟು ಮನೆಯನ್ನು ನಾವು ಎಜುಕೇಶನ್ ಬಗ್ಗೆ ತಿಳ್ಕೊತೀವಿ. ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ನಿಮ್ಮೊಂದು ಕಮ್ಯುನಿಕೇಶನ್, ನಿಮ್ಮ ಒಂದು ಆರಂಭಿಕ ಶಿಕ್ಷಣ, ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನ 2ನೇ ಮನೆಯಿಂದ ನಾವು ತಿಳ್ಕೊತೇವೆ. ನೆಕ್ಸ್ಟ್ 4ನೇ ಮನೆ ಅಂತ ಹೇಳಿದ್ರೆ ಹೈಸ್ಕೂಲು, ಆಮೇಲೆ PUC ಶಿಕ್ಷಣವನ್ನ 4ನೇ ಮನೆಯಿಂದ ನೋಡ್ತೇವೆ. ಈ SSLC ಆದ ನಂತರ SLC, ಆಮೇಲೆ ಇದು ಹೈಸ್ಕೂಲ್ ಮತ್ತೆ PUC ಕಾಲೇಜ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಅಥವಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಬದಲಾಗಿ ITI ಪ್ಯಾರಾಮೆಡಿಕಲ್ ಕೋರ್ಸ್, ಈ ತರ ಒಂದು ಡಿಪ್ಲೊಮಾ ಇದು ಕೂಡ ಆಗುತ್ತೆ. ಶಾರ್ಟ್ ಟರ್ಮ್ ಕೋರ್ಸ್ ಕೂಡ ಇದೆಲ್ಲ ಬರುತ್ತೆ. SSLC, PUC, ITI, JOC ಈ ತರ 4ನೇ ಮನೆಯನ್ನು ನೋಡ್ತೀವಿ ನಾವು. PUCಗೆ ಸಮಾನಾಂತರವಾದ ಶಿಕ್ಷಣವನ್ನು ಕೂಡ ನೋಡ್ತೀವಿ 4ನೇ ಮನೆಯಲ್ಲಿ. ಆಮೇಲೆ 5ನೇ ಮನೆಯಲ್ಲಿ ನೀವು ಡಿಗ್ರಿ ಹಂತದ ಶಿಕ್ಷಣ ಅಂದ್ರೆ ಪದವಿ, BA, BCom, BSc ಈ ತರ ಪದವಿಯನ್ನು ನಾವು 5ನೇ ಮನೆಯಿಂದ ನೋಡ್ತೇವೆ, ಪದವಿ ಶಿಕ್ಷಣ. ಬಟ್ ಇಲ್ಲಿ 9ನೇ ಮನೆಯಿಂದ ನಾವು ಉನ್ನತ ಹಂತ ಶಿಕ್ಷಣ, ಡಬಲ್ ಡಿಗ್ರಿ, ಡಬಲ್ ಗ್ರಾಜುಯೇಟ್, IAS, IPS ಈ ತರ ಇದನ್ನ ನಾವು 9ನೇ ಮನೆ ನೋಡ್ತೀವಿ. 9ನೇ ಮನೆ ನಿಮ್ಗೆ ಹೈಯರ್ ಎಜುಕೇಶನ್, ತುಂಬಾ ಒಂದು ಹೈಯರ್ ಎಜುಕೇಶನ್ ಅಂದ್ರೆ ಉನ್ನತ ಮಟ್ಟದ ಶಿಕ್ಷಣ, PhD ಕೂಡ ನೋಡ್ತೀವಿ. ಇದರಲ್ಲಿ ನಿಮ್ಮ ಏನಾದ್ರು ಸ್ಟಡಿ ಮಾಡೋದು, ಎಜುಕೇಶನ್ ಸ್ಟಡಿ ಮಾಡೋದು, ಇದನ್ನು ಕೂಡ 9ನೇ ಮನೆಯಲ್ಲಿ ನೋಡ್ತೇವೆ. ಇದಿಷ್ಟು ನೀವು ಎಜುಕೇಶನ್ ಬಗ್ಗೆ ತಿಳ್ಕೋಬೇಕಾದ ಅಂಶಗಳು. ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ, 4ನೇ ಮನೆ ಅಂತ ಹೇಳಿದ್ರೆ SSLC, PUC ಅಂತ ಶಿಕ್ಷಣ, 5ನೇ ಮನೆ ಅಂತ ಹೇಳಿದ್ರೆ ಡಿಗ್ರಿ, 9ನೇ ಮನೆ ಅಂತ ಹೇಳಿದ್ರೆ ಹೈಯರ್ ಡಿಗ್ರಿ, ಹೈಯರ್ ಎಜುಕೇಶನ್. ಇದು ಇಷ್ಟು ಚೆನ್ನಾಗಿರ್ಬೇಕು ನಿಮ್ಮ ಜಾತಕದಲ್ಲಿ. ನೀವು ಒಂದು ಒಳ್ಳೆ ಎಜುಕೇಟೆಡ್ ಆಗ್ಬೇಕಾದ್ರೆ ಇಷ್ಟು ಚೆನ್ನಾಗಿರ್ಬೇಕು. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 2ನೇ ಮನೆ ಚೆನ್ನಾಗಿರಲ್ಲ, ಬಟ್ ಎಲ್ಲ ಚೆನ್ನಾಗಿರುತ್ತೆ. ಆವಾಗ ಅವರಿಗೆ ಪ್ರಾಥಮಿಕ ಹಂತದಲ್ಲಿ ತುಂಬಾ ತಡೆ ಇರ್ತದೆ, ಪ್ರಾಥಮಿಕ ಹಂತ ಶಿಕ್ಷಣ ಚೆನ್ನಾಗಿ ಮಾಡಲ್ಲ, ಬಟ್ ಅವ್ರ ನಂತರ ತುಂಬಾ ಚೆನ್ನಾಗಿ ಬರ್ತಾರೆ. ಕೆಲವರಿಗೆ ಇದು 2 ಮನೆಗಳು ಚೆನ್ನಾಗಿರಲ್ಲ, ಬಟ್ 4ನೇ ಮನೆ ಚೆನ್ನಾಗಿರುತ್ತೆ. ಆವಾಗ ಅವರಿಗೆ PUC, SSLC ತುಂಬಾ ಟಾಪ್ ಇರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಟ್ ಅವರಿಗೆ ಡಿಗ್ರಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕೆಲವರಿಗೆ 5ನೇ ಮನೆ ಚೆನ್ನಾಗಿರುತ್ತೆ ಅಂತ ತುಂಬಾ ತಿಳ್ಕೊಳ್ಳೋಣ. ಆವಾಗ ಅವರಿಗೆ ಅವರು ಡಿಗ್ರಿ ಚೆನ್ನಾಗಿ ಮಾಡ್ತಾರೆ, ಡಿಗ್ರಿ ಚೆನ್ನಾಗಿ ಸಿಗತ್ತೆ, ಬಟ್ 9ನೇ ಮನೆ ಮಾಡ್ಲಿಕ್ಕೆ ಆಗಿದ್ರಬಹುದು. ಈ ತರ ಎಜುಕೇಶನ್ ಬಗ್ಗೆ ಈ ತರ ನಾವು ತಿಳ್ಕೊಳ್ತೀವಿ. ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಮ ಎಜುಕೇಶನ್ ಬಗ್ಗೆ ನೀವು ಗೊತ್ತಾಗುತ್ತೆ. ನಿಮ್ಗೆ ಜಾತಕ ಶ್ರಮ ನಮ್ದು ವಾಟ್ಸ್ಆಪ್ ಸಂಖ್ಯೆ 70906 37 934 ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕ ಬಗ್ಗೆ ತಿಳಿಸಿಕೊಡ್ತೀನಿ. ಇಷ್ಟೊಂದು ಬೇರೆ ನಮಸ್ಕಾರ.